ಸೊ ಈ ವಿಡಿಯೋದಲ್ಲಿ ಕನ್ಸ್ಟ್ರಕ್ಟರ್ ಅಂದ್ರೆ ಏನು, ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂದ್ರೆ ಏನು ಅಂತ ನೋಡೋಣ. ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ವಾಟ್ ಇಸ್ ಕನ್ಸ್ಟ್ರಕ್ಟರ್? ಸೊ ಕನ್ಸ್ಟ್ರಕ್ಟರ್ ಅಂತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವಿ ವಿಲ್ ಡಿಸ್ಕಸ್ ಅಬೌಟ್ ವಾಟ್ ಇಸ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಇಸ್ ನಥಿಂಗ್ ಬಟ್ ರಿಯಲ್ ವರ್ಲ್ಡ್ ಫಿಸಿಕಲ್ ಎಂಟಿಟಿ. ಅಂದ್ರೆ ಅದು ಎಕ್ಸಿಸ್ಟ್ ಆಗಿರುತ್ತೆ ರಿಯಲ್ ವರ್ಲ್ಡ್ ಅಲ್ಲಿ ಅಂತ. ಸೊ ಇವಾಗ ನಮ್ ಕಣ್ಣಿಗೆ ಏನೇನ್ ಕಾಣಿಸುತ್ತೋ ಅದು ಪ್ರತಿಯೊಂದು ಕೂಡ ಆಬ್ಜೆಕ್ಟ್. ಸಪೋಸ್ ಪೆನ್, ಪೆನ್ಸಿಲ್, ಬುಕ್, PC, ಈವನ್ ಅ ಹ್ಯೂಮನ್ ಇಸ್ ಆಲ್ಸೋ ಅನ್ ಆಬ್ಜೆಕ್ಟ್. ಸೊ ಅದೆಲ್ಲ ಆಬ್ಜೆಕ್ಟ್ ಏನಿರುತ್ತೆ, ಒಂದು ಸ್ಟೇಟ್ಸ್ ಇರುತ್ತೆ, ಇನ್ನೊಂದು ಬಿಹೇವಿಯರ್ ಇರುತ್ತೆ. ಸೊ ಸ್ಟೇಟ್ಸ್ ಅಂಡ್ ಬಿಹೇವಿಯರ್ ಅಂತಂದ್ರೆ ಏನು? ಆಕ್ಷನ್ಸ್, ಏನೇನ್ ಆಕ್ಷನ್ಸ್ ಅಥವಾ ವರ್ಕ್ ಆ ಆಬ್ಜೆಕ್ಟ್ ಪರ್ಫಾರ್ಮ್ ಆಗುತ್ತೆ ಅಂತ. ಸೊ ಸ್ಟೇಟ್ಸ್ ಅಂತ ಅಂದ್ರೆ ಲೈಕ್ ಇಟ್ ಈಸ್ ನಥಿಂಗ್ ಬಟ್ ಲೈಕ್ ವೇರಿಯೇಬಲ್ಸ್. ಸೊ ಬಿಹೇವಿಯರ್ ಇದನ್ನ ನಾವು ಮೆಥಡ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಆಬ್ಜೆಕ್ಟ್ ಟು ಬಿಹೇವಿಯರ್ ವಿಲ್ ರೆಪ್ರೆಸೆಂಟ್ ಥ್ರೂ ಮೆಥಡ್, ಆಬ್ಜೆಕ್ಟ್ ಟು ಸ್ಟೇಟ್ ವಿಲ್ ರೆಪ್ರೆಸೆಂಟ್ ಥ್ರೂ ವೇರಿಯೇಬಲ್ಸ್. ಸೊ ಯಾವಾಗ ನಾವು ಇವಾಗ ಆಕ್ಷನ್ಸ್ಗೆ ಎಕ್ಸಾಂಪಲ್ಸ್ ಏನು? ಈಟ್, ಇವಾಗ ಪರ್ಸನ್ ಅಂತ ಕನ್ಸಿಡರ್ ಮಾಡಿದ್ರೆ ಈಟ್, ರನ್, ವಾಕ್ ಅಂಡ್ ಸ್ಲೀಪ್ ಎಕ್ಸೆಟ್ರಾ. ಇದೆಲ್ಲ ಮೆಥಡ್ ರೂಪದಲ್ಲಿ ನಾವು ಜಾವಾದಲ್ಲಿ ಶೋ ಮಾಡೋದು. ಲೈಕ್ ಇದನ್ನ ಕಾಲ್ ಮಾಡ್ಬೇಕಂತಂದ್ರೆ ವಿ ನೀಡ್ ಕನ್ಸ್ಟ್ರಕ್ಟರ್ ಇದ್ರೆ ಮಾತ್ರ ಕನ್ಸ್ಟ್ರಕ್ಟರ್ದು ರೆಫರೆನ್ಸ್ ತಗೊಂಡು ಒಂದು ಆಬ್ಜೆಕ್ಟ್ದು ವೇರಿಯಬಲ್ಸ್ ಅಥವಾ ಮೆಥಡ್ಸ್ ನ ಆಕ್ಸೆಸ್ ಮಾಡ್ಬೋದು. ಸೊ ಅದಕ್ಕೆ ವಿ ನೀಡ್ ಕನ್ಸ್ಟ್ರಕ್ಟರ್. ಸೊ what is constructor? In programming, particularly in object-oriented programming, a constructor is a special method used to initialize objects of a class. ಅಂದ್ರೆ ಒಂದು ಆಬ್ಜೆಕ್ಟ್ದು ಅಂದ್ರೆ ಒಂದು ಕ್ಲಾಸ್ ಆಬ್ಜೆಕ್ಟ್ ನ ಇನಿಷಿಯಲೈಸ್ ಮಾಡೋದಕ್ಕೆ ವಿಲ್ ಯೂಸ್ ಕನ್ಸ್ಟ್ರಕ್ಟರ್. ಸೊ ಇಟ್ ಈಸ್ ಆಟೋಮೆಟಿಕಲಿ ಕಾಲ್ಡ್ ವೆನ್ ಅ ಆಬ್ಜೆಕ್ಟ್ ಆಫ್ ಅ ಕ್ಲಾಸ್ ಇಸ್ ಕ್ರಿಯೇಟೆಡ್. ಅಂದ್ರೆ ಸಪೋಸ್ ವಿ ಕ್ರಿಯೇಟ್ ಅ ಕ್ಲಾಸ್, ಸಪೋಸ್ ಡೆಮೋ, then we have a suppose main method. ಸೊ ಡೆಮೋ ನಾವು ಕನ್ಸ್ಟ್ರಕ್ಟರ್ ಕಾಲ್ ಹೇಗ್ ಮಾಡಬೇಕು ಅಂತಂದ್ರೆ ಫಸ್ಟ್ ವಿ ಹ್ಯಾವ್ ಟು ಕ್ರಿಯೇಟ್ ಆಬ್ಜೆಕ್ಟ್. ಸೊ ಡೆಮೋ ಡಿ ಇಸ್ ಈಕ್ವಲ್ ಟು ನ್ಯೂ ಡೆಮೋ ಓಪನ್ ಕ್ಲೋಸ್ ಪ್ಯಾರಂಥಸಿಸ್. ಸೊ ನ್ಯೂ ಅಂತ ಅಂದ್ರೆ ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತು. ಎಲ್ಲಿ ಕ್ರಿಯೇಟ್ ಆಯ್ತು? ಆಬ್ಜೆಕ್ಟ್ ಗೆಟ್ಸ್ ಕ್ರಿಯೇಟೆಡ್ ಇನ್ heap memory. heap memory object gets created. So demo parenthesis ಅಂದ್ರೆ this is nothing but constructor call. So constructor ಅಲ್ಲಿ majorly two types. ಒಂದು default constructor, ಇನ್ನೊಂದು ಬಂದು ಕಸ್ಟಮ್ ಆರ್ ಯೂಸರ್ ಡಿಫೈನ್ಡ್ ಕನ್ಸ್ಟ್ರಕ್ಟರ್. ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ ಅಂದ್ರೆ ಒಂದು ಕ್ಲಾಸ್ ಅಲ್ಲಿ ನಾವು ಜಸ್ಟ್ ಏನು ಕನ್ಸ್ಟ್ರಕ್ಟರ್ ಇಲ್ಲ ಅಂತ ಅಂದ್ರೆ ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದಾಗ ಆ ಕನ್ಸ್ಟ್ರಕ್ಟರ್ ಲೈಕ್ ವಿತೌಟ್ ಏನು ಹ್ಯೂಮನ್ ಏನು ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಮಾಡದೇ ಇರುವಾಗ ಬೈ ಡಿಫಾಲ್ಟ್ ಆಗಿ ಒಂದು ಕನ್ಸ್ಟ್ರಕ್ಟರ್ ಇರುತ್ತೆ ಒಂದು ಕ್ಲಾಸ್ ಅಲ್ಲಿ, ನಮಗ್ ಕಾಣಿಸಲ್ಲ ಅದು. ದಟ್ ಇಸ್ ಕಾಲ್ಡ್ ಆಸ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ದ್ಯಾಟ್ ವಿಲ್ ಬಿ ನಾನ್ ಪ್ಯಾರಾಮೀಟರೈಸ್ಡ್ ಅದು. ಸೊ ನೆಕ್ಸ್ಟ್ ಕಸ್ಟಮ್ ಕನ್ಸ್ಟ್ರಕ್ಟರ್. ಕಸ್ಟಮ್ ಅಂದ್ರೆ ಯೂಸರ್ ಡಿಫೈನ್ಡ್ ಕನ್ಸ್ಟ್ರಕ್ಟರ್. ಇವಾಗ ಯೂಸರ್ ಡಿಫೈನ್ಡ್ ಕನ್ಸ್ಟ್ರಕ್ಟರ್, ಇವಾಗ ನಾವು ಒಂದು ಕ್ಲಾಸ್ ಅಲ್ಲಿ ಯೂಸರ್ ಅಥವಾ ಪ್ರೋಗ್ರಾಮರ್ ಆಗಿ ನಾವು ಒಂದು ಕನ್ಸ್ಟ್ರಕ್ಟರ್ ನ ಕ್ರಿಯೇಟ್ ಮಾಡಿದ್ರೆ ದಟ್ ಇಸ್ ಕಸ್ಟಮ್ ಕನ್ಸ್ಟ್ರಕ್ಟರ್. ಅದರಲ್ಲಿ ಫರ್ದರ್ ಪ್ಯಾರಾಮೀಟರೈಸ್ಡ್ ಮತ್ತೆ ನಾನ್ ಪ್ಯಾರಾಮೀಟರೈಸ್ಡ್ ಅಂತ ಸಬ್ ಡಿವಿಷನ್ಸ್ ಇದೆ. ಸೊ ಅದನ್ನ ಡಿಸ್ಕಸ್ ಮಾಡೋಣ ಪ್ರೋಗ್ರಾಮಿಂಗ್ ಅಲ್ಲಿ. ದೆನ್ ಕೀ ಫೀಚರ್ಸ್ ಆಫ್ ಕನ್ಸ್ಟ್ರಕ್ಟರ್. ನೇಮ್ ಏನಿರಬೇಕು, ಕ್ಲಾಸ್ ನೇಮ್ ಏನಿರುತ್ತೋ ಸೇಮ್ ಇರಬೇಕು. ರಿಟರ್ನ್ ಟೈಪ್ ಇಟ್ ಈಸ್ ಲೈಕ್ ಅ ಮೆಥಡ್ ಬಟ್ ಇಟ್ಸ್ ನಾಟ್ ಅ ಮೆಥಡ್. ಸೊ ಅದಕ್ಕೆ ರಿಟರ್ನ್ ಟೈಪ್ ಇರೋದಿಲ್ಲ. ಸೊ ನಾಟ್ ಇವನ್ ವಾಯ್ಡ್ ಅಂತಂದ್ರೆ ಇಟ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್. ಸೊ ಇದು ಕೂಡ ಏನು ರಿಟರ್ನ್ ಮಾಡಲ್ಲ, ಬಟ್ ಈ ಒಂದು ವಾಯ್ಡ್ ಅಂತ ಯೂಸ್ ಮಾಡಬಾರ್ದು. ವಾಯ್ಡ್ ಕ್ಯಾನ್ ಬಿ ಯೂಸ್ಡ್ ವಿತ್ ಮೆಥಡ್ಸ್. ನೆಕ್ಸ್ಟ್ ಆಟೋಮ್ಯಾಟಿಕ್ ಇನ್ವೊಕೇಶನ್. ಸೊ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಏನಿರುತ್ತೆ, ನಾವು ಜಸ್ಟ್ ಕ್ಲಾಸ್ ನೇಮ್ ಅಲ್ಲಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದ್ರೆ ಸಾಕು. ನಾವು ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೂ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ. ದೆನ್ ಟೈಪ್ಸ್ ಅನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದೆ. ದೆನ್ ಓವರ್ಲೋಡಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಓವರ್ಲೋಡಿಂಗ್ ಅಂತ ಅಂದ್ರೆ ಮಲ್ಟಿಪಲ್ ಕನ್ಸ್ಟ್ರಕ್ಟರ್ ಇರ್ಬೋದು ಒಂದು ಕ್ಲಾಸ್ ಅಲ್ಲಿ. ದಟ್ ಇಸ್ ಕಾಲ್ಡ್ ಆಸ್ ಓವರ್ಲೋಡಿಂಗ್. ಕನ್ಸ್ಟ್ರಕ್ಟರ್ ಕ್ಯಾನ್ ಬಿ ಓವರ್ಲೋಡೆಡ್, meaning a class can have multiple constructor with different parameter list. So ಇದು ಕನ್ಸ್ಟ್ರಕ್ಟರ್.
So in example, first I will share the other screen. I'll go with Eclipse. I will create one class by name, say employee. Employee ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದೆ. ಐ ಹ್ಯಾವ್ ಅ ಮೇನ್ ಮೆಥಡ್ ಇನ್ಸೈಡ್ ದಿಸ್. ಸೊ ಫಸ್ಟ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಡಿಸ್ಕಸ್ ಮಾಡೋಣ. ಡಿಫಾಲ್ಟ್ ಅಂದ್ರೆ ಏನು, ಯೂಸರ್ ಏನು ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡಿರಲ್ಲ, ಸೊ ಅದಕ್ಕೆ ನಾವು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂತ ಹೇಳ್ತೀವಿ. ಯಾವಾಗ ಕ್ಲಾಸ್ದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವೋ ಆವಾಗ ಆಟೋಮೆಟಿಕ್ ಆಗಿ ಕಾಲ್ ಆಗುತ್ತೆ ಅಂತ. ಸೊ ವಿ ವಿಲ್ ಕ್ರಿಯೇಟ್ ಎಂಪ್ಲಾಯಿ e1 is equal to new employee. ಇದೇನಿದು ಕನ್ಸ್ಟ್ರಕ್ಟರ್ ಕಾಲ್. ದಿಸ್ ನ್ಯೂ ಅಂತಂದ್ರೆ ಆಬ್ಜೆಕ್ಟ್ ಗೆಟ್ಸ್ ಕ್ರಿಯೇಟೆಡ್ ವಿತ್ ಇನ್ ಹೀಪ್ ಮೆಮರಿ. ಎಂಪ್ಲಾಯಿ, ಈ ಎಂಪ್ಲಾಯಿ ಒಂದು ಕ್ಲಾಸ್ ನೇಮ್, ಎಂಪ್ಲಾಯಿ ವಿತ್ ದ ಪ್ಯಾರಂಥೆಸಿಸ್ ಅಂದ್ರೆ ಕನ್ಸ್ಟ್ರಕ್ಟರ್ ಕಾಲ್, e1 ಇಸ್ ಅ ರೆಫರೆನ್ಸ್. ಸೊ ಇವಾಗ ಏನಾಗುತ್ತೆ, ದಿಸ್ ಡಸ್ ನಾಟ್ ಶೋ ಎನಿ ಎರರ್, ಏನು ಎರರ್ ತೋರಿಸಲ್ಲ. ಮತ್ತೆ ಇದೇನ್ ಮಾಡುತ್ತೆ, ಡಿಫಾಲ್ಟ್ ಕನ್ಸ್ಟ್ರಕ್ಟರ್, ಯೂಸರ್ ಯಾವುದೇ ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಮಾಡಿಲ್ಲ, ಸೊ ಅದಕ್ಕೆ ಏನ್ ಮಾಡುತ್ತೆ, ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಕಾಲ್ ಮಾಡುತ್ತೆ. ಸೊ ರನ್ ಮಾಡಿದಾಗ ನಾವೇನು ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಅಥವಾ ಏನೋ ಟಾಸ್ಕ್ ಕೊಟ್ಟಿಲ್ಲ, ಸೊ ರನ್ ಟೈಮ್ ಸಕ್ಸಸ್ ಬಟ್ ನೋ ಔಟ್ಪುಟ್ ಅಷ್ಟೇ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋಣ, ಕಸ್ಟಮ್ ಕನ್ಸ್ಟ್ರಕ್ಟರ್. ಸೊ ನಾನು ಏನ್ ಮಾಡ್ತೀನಿ, ಎಂಪ್ಲಾಯಿ ಕಸ್ಟಮ್ ಕನ್ಸ್ಟ್ರಕ್ಟರ್ ಇವಾಗ ಒಂದು ಕ್ರಿಯೇಟ್ ಮಾಡಿದೆ. ಇದ್ರೊಳಗಡೆ ನಾನು ಜಸ್ಟ್ ಒಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಕೊಡ್ತೀನಿ ಏನಂತ. ಇದೇನಿದು ಕಸ್ಟಮ್ ಕನ್ಸ್ಟ್ರಕ್ಟರ್ ನಾನ್ ಪ್ಯಾರಾಮೀಟರೈಸ್ಡ್ ಕಸ್ಟಮ್ ಕನ್ಸ್ಟ್ರಕ್ಟರ್. ಸೊ ಇವಾಗ ಈ ಎಂಪ್ಲಾಯಿ ಪ್ಯಾರಂಥೆಸಿಸ್ ಮ್ಯಾಚ್ ಆಗುತ್ತೆ. ದಿಸ್ ಇಸ್ ಕನ್ಸ್ಟ್ರಕ್ಟರ್ ಕಾಲ್. ಇದು ಈ ಕನ್ಸ್ಟ್ರಕ್ಟರ್ನ ಕಾಲ್ ಆಗುತ್ತೆ, ಯಾಕಂದ್ರೆ ಇದು ಮ್ಯಾಚ್ ಆಯ್ತಲ್ಲ. ಇದು ಒಳಗಡೆ ಪ್ಯಾರಂಥೆಸಿಸ್ ಎಂಟಿ ಇದೆ, ಇದು ಎಂಟಿ ಇದೆ. ಎಂಟಿ ಇರೋದಕ್ಕೆ ನಾನ್ ಪ್ಯಾರಾಮೀಟರೈಸ್ಡ್ ಅಂತ ಹೇಳ್ತೀವಿ. ಸೊ ಇವಾಗ ನಾನು ಇದನ್ನ ರನ್ ಮಾಡಿದಾಗ ಔಟ್ಪುಟ್ ಏನ್ ಬರುತ್ತೆ, ಕಸ್ಟಮ್ ಕನ್ಸ್ಟ್ರಕ್ಟರ್ ನಾನ್ ಪ್ಯಾರಾಮೀಟರೈಸ್ಡ್ ಅಂತ ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ನಾನ್ ಪ್ಯಾರಾಮೀಟರೈಸ್ಡ್ ಕಸ್ಟಮ್ ಕನ್ಸ್ಟ್ರಕ್ಟರ್. ಕಸ್ಟಮ್ ಅಂತಂದ್ರೆ ನಾವು ಕ್ರಿಯೇಟ್ ಮಾಡಿರೋದು ಅಂತ. ದೆನ್ ಅಗೇನ್ ಎಂಪ್ಲಾಯಿ ಸ್ಯಾಲರಿ, ಸಪೋಸ್ 10,000. ಸೊ ಇವಾಗ ಏನಾಗುತ್ತೆ, ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಕಾನ್ಸೆಪ್ಟ್ ಬರುತ್ತೆ ಇಂಟು ಪಿಕ್ಚರ್. ಯಾಕೆ, ಇಲ್ಲಿ ಮಲ್ಟಿಪಲ್ ಕನ್ಸ್ಟ್ರಕ್ಟರ್ ಇದೆ ವಿತ್ ಇನ್ ದ ಸೇಮ್ ಕ್ಲಾಸ್. ಸೊ ಅದಕ್ಕೆ ದಿಸ್ ಇಸ್ ಕಾಲ್ಡ್ ಆಸ್ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್. ಸೊ ಇವಾಗ ನಾನು ಈ ಕನ್ಸ್ಟ್ರಕ್ಟರ್ ಇವಾಗ ಕನ್ಸ್ಟ್ರಕ್ಟರ್ ಕಾಲ್ ಮಾಡಿದ್ದೀನಿ ಅಂದ್ರೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ, ದಿಸ್ ಇಸ್ ಮ್ಯಾಚಿಂಗ್ ವಿತ್ ದಿಸ್. ಸೊ ಅದಕ್ಕೆ ಇದು ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ, ಇದು ಎಕ್ಸಿಕ್ಯೂಟ್ ಆಗಲ್ಲ. ಸೊ ಏನ್ ಬರುತ್ತೆ ಔಟ್ಪುಟ್, ಕಸ್ಟಮ್ ಕನ್ಸ್ಟ್ರಕ್ಟರ್ ನಾನ್ ಪ್ಯಾರಾಮೀಟರೈಸ್ಡ್. ಸೊ ಸಪೋಸ್ ನಾನು ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೆ, ಆಮೇಲೆ ಇನ್ನೊಂದೇನಂತಂದ್ರೆ ರೆಫರೆನ್ಸ್ ವೇರಿಯೇಬಲ್ ಶುಡ್ ಬಿ ಡಿಫ್ರೆಂಟ್ ಫಾರ್ ಈಚ್ ಆಬ್ಜೆಕ್ಟ್. ಎಂಪ್ಲಾಯಿ ಇದ್ರೊಳಗಡೆ ಏನಾಗ್ತೀನಿ ನಾನು, ಸ್ಯಾಲ್ರಿ ಹಾಕ್ತೀನಿ. ಸಪೋಸ್ ಓಕೆ ಏನೋ 2,000 ಏನೋ ಹಾಕ್ದೆ, ಸ್ಯಾಲರಿ ಪ್ಲಸ್ ಸ್ಯಾಲರಿ. ಇವಾಗ ಏನಾಯ್ತು, ಸಪೋಸ್ ದಿಸ್ ನಾನು ಕಮೆಂಟ್ ಮಾಡ್ತೀನಿ. ಇವಾಗ ಏನಾಯ್ತು, ದಿಸ್ ಇಸ್ ಪ್ಯಾರಾಮೀಟರೈಸ್ಡ್. ಇದು ಇಂಟೀಜರ್ ಟೈಪ್ ಆಫ್ ಡೇಟಾನೇ ಇದೆ, ಇದು ಇಂಟೀಜರ್ ಟೈಪ್ ಆಫ್ ಡೇಟಾ ಇದೆ. ಸೊ ಇದು ಹೋಗಿ ಈ ಕನ್ಸ್ಟ್ರಕ್ಟರ್ನ ಕಾಲ್ ಮಾಡುತ್ತೆ, ಔಟ್ಪುಟ್ ಏನಾಗುತ್ತೆ 2,000 ಅಂತ ಬರುತ್ತೆ. ಈ ಕನ್ಸ್ಟ್ರಕ್ಟರ್ ಕಾಲ್ ಮಾಡಿಲ್ಲ, ಅದಕ್ಕೆ ಎಕ್ಸಿಕ್ಯೂಟ್ ಆಗಲ್ಲ. ಸಪೋಸ್ ನಾನು ಇದು ಅನ್ಕಮೆಂಟ್ ಮಾಡಿದೆ, ಎಕ್ಸಿಕ್ಯೂಟ್ ಮಾಡಿದ್ರೆ ಬೋತ್ ದ ಸ್ಟೇಟ್ಮೆಂಟ್ಸ್ ಗೆಟ್ಸ್ ಎಕ್ಸಿಕ್ಯೂಟೆಡ್. ಸಪೋಸ್ ಇನ್ನೊಂದು ಕನ್ಸ್ಟ್ರಕ್ಟರ್, ದಿಸ್ ಇಸ್ ಸಿಂಗಲ್ ಪ್ಯಾರಾಮೀಟರೈಸ್ಡ್ ಕಸ್ಟಮ್ ಕನ್ಸ್ಟ್ರಕ್ಟರ್. ಇನ್ನೊಂದು ಬಂದು ಇಂಟ್ ಸ್ಯಾಲರಿ ಇಂಟ್ ನೇಮ್. ಔಟ್ ಸ್ಯಾಲರಿ ಪ್ಲಸ್ ಪ್ಲಸ್ ನೇಮ್. ಇವಾಗ ಏನ್ ಮಾಡಿದೆ, ಡೇಟಾ ಟೈಪ್ಸ್ ಇಲ್ಲಿ 2 ಪ್ಯಾರಾಮೀಟರ್ಸ್ ಇದೆ. ಸೊ ಅದಕ್ಕೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ, E3 ನ್ಯೂ ಎಂಪ್ಲಾಯಿ. ಅದ್ರೊಳಗಡೆ ಏನಾಗ್ತೀನಿ, ಸ್ಯಾಲರಿ 30,000
ಏನೋ ಒಂದು ನೇಮ್ ಹಾಕಿದಾಗ ಏನಾಗುತ್ತೆ, ಈ ಕನ್ಸ್ಟ್ರಕ್ಟರ್ ವಿಲ್ ಗೋ ಅಂಡ್ ಮ್ಯಾಚ್ ವಿತ್ ದಿಸ್, ಈ ಕನ್ಸ್ಟ್ರಕ್ಟರ್ನ ಕಾಲ್ ಮಾಡುತ್ತೆ. ಸೊ ಅದರದ್ದು ರೆಸ್ಪೆಕ್ಟಿವ್ ಏನ್ ಸ್ಟೇಟ್ಮೆಂಟ್ಸ್ ಇರುತ್ತೋ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್. ಕನ್ಸ್ಟ್ರಕ್ಟರ್ ಇವಾಗ ಸಪೋಸ್ ನಮಗೆ ಈ ತರನೂ ಇರ್ಬೋದು, ಏನು ಸ್ಟ್ರಿಂಗ್ ನೇಮ್ ಕಾಮ ಇಂಟ್ ಸ್ಯಾಲರಿ. ದಿಸ್ ಇಸ್ ಆಲ್ಸೋ ಫೈನ್. ಏನೋ ಒಂದು ಪ್ರಿಂಟ್ ಮಾಡಬೇಕು, employee E4 is equal to again new object employee name, first name ಇದೆ XYZ comma first name ಇದೆ ABC comma ಈ ತರ ಕೊಟ್ಟೆ. ಸೊ ಇದು ಫಸ್ಟ್ ಸ್ಟ್ರಿಂಗ್ ಇದೆ, ಇದು ಕೂಡ ಇವೆರಡು ಸ್ಟೇಟ್ಮೆಂಟ್ಸ್ ಕೂಡ 2 ಪ್ಯಾರಾಮೀಟರೈಸ್ಡ್ ಇದೆ, ಬಟ್ ಡೇಟಾ ಟೈಪ್ಸ್ ಆರ್ಡರ್ ಏನಿದೆ ಡಿಫ್ರೆಂಟ್ ಇದೆ. ಸೊ ಇದು ಫಸ್ಟ್ ಸ್ಟ್ರಿಂಗ್ ಇದೆ, ಆಮೇಲೆ ಇಂಟೀಜರ್ ಇದೆ, ಸೊ ಇದಕ್ ಮ್ಯಾಚ್ ಆಗುತ್ತೆ. ಸೊ ಆ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ಸ್ಗೆ ಎಕ್ಸಿಕ್ಯೂಟೆಡ್. ಇಷ್ಟ ಆಯ್ತು. ಸೊ ಇವಾಗ ರೂಲ್ಸ್ ಏನಂತಂದ್ರೆ, ಐ ವಿಲ್ ಕಮೆಂಟ್ ದಿಸ್ ಅಂಡ್ ರೈಟ್ ದ ರೂಲ್ಸ್ ಫಾರ್ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್. ಒಂದು, it should have different, it should be different in number of parameters or order of data type or ಒಂದು ನಂಬರ್ ಆಫ್ ಪ್ಯಾರಾಮೀಟರ್ಸ್ ಅಥವಾ ಆರ್ಡರ್ ಆಫ್ ಪ್ಯಾರಾಮೀಟರ್ಸ್ ಅಥವಾ ಡೇಟಾ ಟೈಪ್, ಆರ್ಡರ್ ಆರ್ ಸೀಕ್ವೆನ್ಸ್, ಇನ್ನೊಂದು ಡೇಟಾ ಟೈಪ್. ಇದು ಮೂರಲ್ಲಿ ಯಾವ್ದಾದ್ರು ಒಂದು ಚೇಂಜಸ್ ಇದ್ರೆ ಮಾತ್ರ ಯು ಕ್ಯಾನ್ ಅಚೀವ್ ದ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್. ಫಸ್ಟ್ ಏನು ಡಿಫ್ರೆಂಟ್ ಇನ್ ನಂಬರ್ ಆಫ್ ಪ್ಯಾರಾಮೀಟರ್ಸ್, ಇಲ್ಲಿ 0 ಪ್ಯಾರಾಮೀಟರ್, ಇದು 1 ಪ್ಯಾರಾಮೀಟರ್, 2 ಪ್ಯಾರಾಮೀಟರ್ಸ್. ನೆಕ್ಸ್ಟ್ ಇನ್ನೊಂದೇನು ಆರ್ಡರ್, ಇಲ್ಲಿ ಆರ್ಡರ್ ಏನಿದೆ ಇಂಟ್ ಇದೆ, ಆಮೇಲೆ ಸ್ಟ್ರಿಂಗ್ ಇದೆ, ಅಂದ್ರೆ ಇಂಟ್ ಸ್ಯಾಲರಿ ಸ್ಟ್ರಿಂಗ್ ನೇಮ್, ಇದೇನು ಉಲ್ಟಾ ಇದೆ. ಅದೇ ತರ ಡೇಟಾ ಟೈಪ್, ಇಲ್ಲಿ ಡೇಟಾ ಟೈಪ್ ಏನಿದೆ ಇಂಟ್ ಇದೆ, ಇಲ್ಲಿ ಸ್ಟ್ರಿಂಗ್ ಇದೆ, ಇಲ್ಲಿ ಸ್ಟ್ರಿಂಗ್ ಇದೆ, ಇಂಟ್ ಇದೆ. ಸೊ ಈ ಸಿಚುಯೇಷನ್ ಅಲ್ಲಿ ವಿ ಕ್ಯಾನ್ ಅಚೀವ್ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್. ಸೊ ಸಪೋಸ್ ನೀವು ಇಲ್ಲಿ ಕನ್ಸ್ಟ್ರಕ್ಟರ್ ಇಲ್ಲಿ ಏನೋ ಒಂದು ಕ್ರಿಯೇಟ್ ಮಾಡಿದ್ರಿ. ಸೊ ಹೆಂಗ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ಸಪೋಸ್ ಸ್ಟ್ರಿಂಗ್ ವ್ಯಾಲ್ಯೂ ಹಾಕಿದ್ರಿ. ಸೊ ಇದು ಎಂತಕ್ಕೆ ಎರರ್ ಕೊಡುತ್ತೆ ಅಂತಂದ್ರೆ, ಈ ಕನ್ಸ್ಟ್ರಕ್ಟರ್ ನ ಮ್ಯಾಚ್ ಮಾಡೋಂತಹ, ಈ ಕನ್ಸ್ಟ್ರಕ್ಟರ್ ಕಾಲ್ ನ ಮ್ಯಾಚ್ ಮಾಡುವಂತಹ ಕನ್ಸ್ಟ್ರಕ್ಟರ್ಸ್ ನಮ್ ಕ್ಲಾಸ್ ಅಲ್ಲಿ ಇಲ್ಲ. ಸೊ ಅದಕ್ಕೆ ಇಟ್ ಇಸ್ ಶೋಯಿಂಗ್ ಎರರ್. ಸೊ ನಾವು ಯಾವ ಕನ್ಸ್ಟ್ರಕ್ಟರ್ ನ ಬರ್ದಿರ್ತೀವೋ ಆ ಕನ್ಸ್ಟ್ರಕ್ಟರ್ ನ ಕಾಲ್ ಮಾಡಬೇಕು. ಸೊ ದಿಸ್ ಇಸ್ ಅಬೌಟ್ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್. ಸೊ ಇದು ಸಿಂಪಲ್ ಎಕ್ಸಾಂಪಲ್. ಸೊ ಇಲ್ಲೆಲ್ಲ ಮೆಥಡ್ಸ್ ಯೂಸ್ ಆಗಿದೆ. ಸೊ ಮೆಥಡ್ಸ್ ಯೂಸ್ ಮಾಡಿಕೊಂಡು ಅದು ಫರ್ದರ್ ಮೆಥಡ್ಸ್ ಕಾನ್ಸೆಪ್ಟ್ ಆದ್ಮೇಲೆ ನೀವು ಇದು ಕ್ಲಿಯರ್ ಪಿಕ್ಚರ್, ಯು ವಿಲ್ ಗೆಟ್ ದ ಕ್ಲಿಯರ್ ಪಿಕ್ಚರ್. ಸೊ ಅಡ್ವಾಂಟೇಜಸ್ ಆಫ್ ಕನ್ಸ್ಟ್ರಕ್ಟರ್ ಏನಂತಂದ್ರೆ, ಇನಿಷಿಯಲೈಸೇಷನ್ ಆಫ್ ಆಬ್ಜೆಕ್ಟ್. ದಿಸ್ ಕೀವರ್ಡ್ ಯೂಸ್ ಮಾಡ್ಕೊಂಡು ನಾವು ಇನಿಷಿಯಲೈಸ್ ಮಾಡ್ತೀವಿ. ದಿಸ್ ರೆಫರ್ಸ್ ಟು ಕರೆಂಟ್ ಆಬ್ಜೆಕ್ಟ್. ಸೊ ಕೋಡ್ ರಿಯೂಸಬಿಲಿಟಿ ಅಂತಂದ್ರೆ, ಒಂದ್ಸತಿ ಇನಿಷಿಯಲೈಸ್ ಮಾಡಿದಾಗ ಪದೇ ಪದೇ ನಾವು ಹೋಗಿ ಅದನ್ನ ಕಾಲ್ ಮಾಡ್ಬೋದು ಕನ್ಸ್ಟ್ರಕ್ಟರ್. ಆಟೋಮೆಟಿಕ್ ಇನ್ವೊಕೇಶನ್ ಅಂತಂದ್ರೆ, ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಇರುತ್ತೆ, ನಾವು ಕನ್ಸ್ಟ್ರಕ್ಟರ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದಾಗ ಕ್ಲಾಸ್ದು ಆಟೋಮೆಟಿಕಲಿ ಕಾಲ್ಸ್. ರೀಡಬಿಲಿಟಿ ಅಂಡ್ ಮೇಂಟೆನೆನ್ಸ್ ಅಂದ್ರೆ, ಇದು ಕೋಡ್ ನ ನಾವು ಹೊಸದಾಗಿ ನೋಡಿದಾಗ ರೀಡಬಿಲಿಟಿ ಅರ್ಥ ಆಗುತ್ತೆ ಮತ್ತೆ ಈಸಿಯರ್ ಟು ಮೇಂಟೈನ್. ನೆಕ್ಸ್ಟ್ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಅಂದ್ರೆ ನಾವು ಅಲ್ಲೇ ಡಿಸ್ಕಸ್ ಮಾಡಿದ್ವಿ. ದ ಪ್ರಾಸೆಸ್ ಆಫ್ ಹ್ಯಾವಿಂಗ್ ಮಲ್ಟಿಪಲ್ ಕನ್ಸ್ಟ್ರಕ್ಟರ್ಸ್ ವಿತ್ ಡಿಫರೆಂಟ್ parameters is called constructor overloading. Rules ಏನೇನು, there should be change in the number of parameters, data type of the parameter and order or sequence of the parameter. Anything, ಯಾವ್ದ್ರಲ್ಲಾದ್ರೂ ಒಂದು, any one should be followed. Any one should be followed to achieve constructor overloading. Then ಇದು simple example ನಾನು already ಅಲ್ಲಿ ತೋರಿಸಿದ್ದೀನಿ. This is like to find the
ಅದು ರೆಕ್ಟ್ಯಾಂಗಲ್ ಯೂಸ್ ಮಾಡಿಕೊಂಡು ಲೆಂತ್ ಇಂಟು ವಿಡ್ತ್ ದಟ್ ಇಸ್ ಟು ಕ್ಯಾಲ್ಕುಲೇಟ್ ಏರಿಯಾ ವಿ ಹ್ಯಾವ್ ರಿಟರ್ನ್. ಸೊ ಅರ್ಥ ಆಗುತ್ತೆ ಈಸಿಯಾಗಿ. ಸೊ ದಿಸ್ ಇಸ್ ಅಬೌಟ್ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಕಾನ್ಸೆಪ್ಟ್ಸ್ ಎಲ್ಲ. ಸೊ ಈ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.